ಓಂ ಗುರುಭ್ಯೋ ನಮಃ. ಅರ್ಕ ಮಹಾಗಣಾಧಿಪತಿಯೇ ನಮಃ. ಆತ್ಮಗುರುವೇ ನಮಃ. ಭದ್ರಕಾಳಿಯೈ ನಮೋ ನಿತ್ಯಂ. ಸರಸ್ವತಿಯೈ ನಮೋ ನಮಃ. ವೇದ ವೇದಾಂಗ ವೇದಾಂತ ವಿದ್ಯಾಸ್ಥಾನಭ್ಯೋ ಚ. ಎಲ್ಲ ಜ್ಯೋತಿಷ್ಯ ಅಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ ಮೀನರಾಶಿಯವರ ದಿನ ಭವಿಷ್ಯವನ್ನು ನೋಡೋಣ. ಮೀನರಾಶಿಯವರೇ, 13/6/2026 ಶನಿವಾರ, ತ್ರಯೋದಶಿ ತಿಥಿ, ಚತುರ್ದಶಿ ತಿಥಿ, ಕೃತಿಕಾ ನಕ್ಷತ್ರ ಹಾಗೂ ಸುಕರ್ಮಕ ಯೋಗಗಳ ಸಂಯೋಜನೆ ಉಂಟಾಗಿರೋದ್ರಿಂದ ಈ ದಿನದಲ್ಲಿ ತ್ರಯೋದಶಿ ತಿಥಿ ಮತ್ತು ಚತುರ್ಥಿ ತಿಥಿಯ ಆಧ್ಯಾತ್ಮಿಕ ಪ್ರಭಾವ ಅನ್ನುವಂಥದ್ದು, ಕೃತಿಕಾ ನಕ್ಷತ್ರದ ಕಾರ್ಯಶಕ್ತಿ ಅನ್ನುವಂಥದ್ದು, ಜೊತೆಗೆ ಸುಕರ್ಮಕ ಯೋಗದ ಕಾರ್ಯಸಿದ್ಧಿಯ ಅನುಗ್ರಹ ಅನ್ನುವಂಥದ್ದು ನಿಮ್ಮ ಉದ್ಯೋಗ, ವ್ಯವಹಾರ, ಹಣಕಾಸು, ಆಧ್ಯಾತ್ಮಿಕತೆ, ಕುಟುಂಬ ಮತ್ತು ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರ್ತದೆ, ಯಾವ ಕೆಲಸದಲ್ಲಿ ಯಶಸ್ಸಾಗುವ ಸಾಧ್ಯತೆ ಇದೆ, ಯಾವ ವಿಷಯದಲ್ಲಿ ಎಚ್ಚರಿಕೆ ಅತ್ಯಗತ್ಯ ಎನ್ನುವಂಥದ್ದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಈ ದಿನದ ಗ್ರಹದ ಶಕ್ತಿಯನ್ನು ನಾವು ನೋಡೋದಾದರೆ, ಮೀನರಾಶಿ ಅಧಿಪತಿಯಾದಂಥ ಗುರುಗ್ರಹ, ಶನಿ ವಾರದ ಅಧಿಪತಿಯಾದಂಥ ಶನಿಗ್ರಹ ಎರಡೂ ಒಟ್ಟಿಗೆ ಸೇರಿರೋದ್ರಿಂದ ಶನಿಯಿಂದ ಶಿಸ್ತು ಮತ್ತು ಗುರುವಿನಿಂದ ಜ್ಞಾನಶಕ್ತಿ ಎರಡೂ ಸೇರಿ ಮಿಶ್ರಣವಾಗಿ ಉತ್ತಮ ಫಲ ನೀಡುವಂಥ ಸಾಧ್ಯತೆ ಇದೆ. ಆದ್ದರಿಂದ ಆಧ್ಯಾತ್ಮಿಕ ಆಸಕ್ತಿ ಎನ್ನುವಂಥದ್ದು ಹೆಚ್ಚಾಗಬಹುದು. ನೀವು ಮಾರ್ಗದರ್ಶನ ನೀಡುವಂಥ ಕ್ಷೇತ್ರದಲ್ಲಿದ್ದರೆ, ಜ್ಯೋತಿಷ್ಯ ಕ್ಷೇತ್ರದಲ್ಲಿದ್ದರೆ, ಬೋಧನಾ ಕ್ಷೇತ್ರದಲ್ಲಿದ್ದರೆ ಲಾಭ ಉಂಟಾಗ್ತದೆ. ಹಳೆಯ ಕೆಲಸಗಳಿಗೆ ನಿಮಗೆ ಮುನ್ನಡೆ ಎನ್ನುವಂಥದ್ದು ದೊರೆಯುತ್ತದೆ. ಆದರೆ ಭಾವನಾತ್ಮಕ ನಿರ್ಧಾರ ಗೊಂದಲವನ್ನು ತರಬಹುದು. ಕೃತಿಕಾ ನಕ್ಷತ್ರದಿಂದ ಮಾತಿನಲ್ಲಿ ತೀಕ್ಷ್ಣತೆ ಬರಬಹುದು. ಆದ್ದರಿಂದ ನಿಮಗೆ ಇರುವಂಥ ಒಂದು ಮುಖ್ಯ ಸೂಚನೆ, ಭಾವನೆಗೆ ವಿವೇಕವನ್ನು ಸೇರಿಸಿದರೆ ಯಶಸ್ಸು ಸಿಗ್ತದೆ ಎನ್ನುವಂಥದ್ದು. ತ್ರಯೋದಶಿ ಮತ್ತು ಚತುರ್ದಶಿ ತಿಥಿಯ ಪ್ರಭಾವ ಈ ದಿನ ಇರೋದರಿಂದ ಶಿವನ ಆರಾಧನೆಗೆ ಅತ್ಯುತ್ತಮವಾಗಿರ್ತದೆ. ಹಳೆಯ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳೋದಕ್ಕೆ ಸಹಕಾರ ನೀಡುತ್ತದೆ. ಮನಸ್ಸಿಗೆ ಶಾಂತಿ ಎನ್ನುವಂಥದ್ದು ಲಭ್ಯವಾಗ್ತದೆ. ಆದ್ದರಿಂದ ಈ ದಿನ ನೀವು ಬಾಕಿ ಉಳಿದ ಕೆಲಸಗಳನ್ನು ಪೂರ್ಣಗೊಳಿಸ್ಕೊಳ್ಬೋದು, ಆಧ್ಯಾತ್ಮಿಕ ಮನೋಭಾವ ಹೆಚ್ಚಿಸ್ಕೊಳ್ಬಹುದು, ಹಳೆಯ ಗೊಂದಲಗಳನ್ನು ಕಡಿಮೆ ಮಾಡಿಕೊಳ್ಳಬಹುದು. ಕೃತಿಕಾ ನಕ್ಷತ್ರದ ಪ್ರಭಾವ ಇರೋದರಿಂದ ನಿಮ್ಮಲ್ಲಿ ಧೈರ್ಯ, ಕಾರ್ಯಶಕ್ತಿ ಮತ್ತು ನಿರ್ಧಾರ ತೆಗೆದುಕೊಳ್ಳುವಂಥ ಸಾಮರ್ಥ್ಯ ಹೆಚ್ಚಾಗ್ತದೆ. ಆದ್ದರಿಂದ ನೀವು ಹೊಸ ಪ್ರಾಜೆಕ್ಟ್ಗಳನ್ನು ಯೋಜನೆಗೆ ತರಬಹುದು. ಕನ್ಸಲ್ಟೇಷನ್ ಕ್ಷೇತ್ರದಲ್ಲಿದ್ದರೆ ನಿಮಗೆ ಉತ್ತಮ ಲಾಭ ಅನ್ನುವಂಥದ್ದು ದೊರೀತದೆ. ಆದರೆ ನೀವು ಆತುರತೆಯಿಂದ ನಿರ್ಧಾರ ತೆಗೆದುಕೊಳ್ಳುವಂಥದ್ದು ಬೇಡ. ಭಾವನಾತ್ಮಕವಾದಂಥ ಮಾತನ್ನು ಆಡುವಂಥದ್ದು ಸಹ ಬೇಡ. ಸುಕರ್ಮಕ ಯೋಗ ಇರೋದ್ರಿಂದ ಇದರ ಪ್ರಭಾವ ಯಾವ ರೀತಿ ಇರ್ತದೆ? ಪರಿಶ್ರಮಕ್ಕೆ ತಕ್ಕ ಫಲ ಅನ್ನುವಂಥದ್ದು ಲಭ್ಯವಾಗ್ತದೆ. ಕೆಲಸದಲ್ಲಿ ಯಶಸ್ಸು ಲಭ್ಯವಾಗ್ತದೆ. ಗೌರವ ಅನ್ನುವಂಥದ್ದು ಹೆಚ್ಚಳವಾಗ್ತದೆ. ಆದ್ದರಿಂದ ನಿಮಗೆ ಈ ದಿನ ಸೀನಿಯರ್ಗಳ ಸಪೋರ್ಟ್ ಅನ್ನುವಂಥದ್ದು ಸಿಗಬಹುದು. ಆನ್ಲೈನ್ ವರ್ಕ್ನಲ್ಲಿ ಉತ್ತಮ ಫಲ ಅನ್ನುವಂಥದ್ದು ಲಭ್ಯವಾಗ್ತದೆ. ಸ್ಪಿರಿಚುವಲ್ ವರ್ಕ್ನಲ್ಲಿ ಯಶಸ್ಸು ಸಿಗ್ತದೆ. ಉದ್ಯೋಗ ಫಲವನ್ನು ನೋಡೋದಾದರೆ, ಮೀನರಾಶಿಯ ಉದ್ಯೋಗಸ್ಥರಿಗೆ ಇಂದು ಜ್ಞಾನ ಮತ್ತು ಸಹನೆಯಿಂದ ಯಶಸ್ಸು ಸಿಗೋ ಸಾಧ್ಯತೆ ಇದೆ. ಉದ್ಯೋಗದಲ್ಲಿ ಪೆಂಡಿಂಗ್ ಕೆಲಸಗಳನ್ನು ಕಂಪ್ಲೀಷನ್ ಮಾಡ್ತೀರಾ. ಹೊಸ ಜವಾಬ್ದಾರಿಗಳು ನಿಮಗೆ ಲಭ್ಯವಾಗ್ತದೆ. ನೀವು ಕಾರ್ಯದಲ್ಲಿ ಗುರುತಿಸ್ಕೊಳ್ಳುವಂಥ ಸಾಧ್ಯತೆ ಹೆಚ್ಚಾಗಿರ್ತದೆ. ಆದರೆ ಎಮೋಷನಲ್ ಡಿಸಿಷನ್ ತೆಗೆದುಕೊಳ್ಳುವಂಥದ್ದು ಬೇಡ. ಯಾವುದೇ ಕಾರಣಕ್ಕೆ ಕೆಲಸವನ್ನು ಮುಂದೂಡಬಾರದು. ಕ್ಷೇತ್ರವಾರು ಉದ್ಯೋಗ ಫಲ ಹೇಗಿರ್ತದೆ ಅನ್ನುವಂಥದ್ದನ್ನು ನೋಡಿದ್ರೆ, ಶಿಕ್ಷಕರು, ಜ್ಯೋತಿಷ್ಯರು ಮತ್ತು ಆಧ್ಯಾತ್ಮಿಕ ಬೋಧಕರೇನಾದರೂ ಇದ್ದರೆ ಇವರಿಗೆ ಹೊಸ ವಿದ್ಯಾರ್ಥಿಗಳ ಸಂಪರ್ಕ ಅನ್ನುವಂಥದ್ದು ಉಂಟಾಗ್ತದೆ. ಕೇಳುಗರಿಂದ ಒಳ್ಳೆಯ ರೆಸ್ಪಾನ್ಸ್ ಅನ್ನುವಂಥದ್ದು ಬರ್ತದೆ. ಆನ್ಲೈನ್ ಕ್ಲಾಸ್ ಏನಾದರೂ ಮಾಡೋದಾದರೆ ಉತ್ತಮ ಫಲ ಅನ್ನುವಂಥದ್ದು ಲಭ್ಯವಾಗ್ತದೆ. ಹೀಲಿಂಗ್ ಕಾರ್ಯದಲ್ಲಿದ್ದರೆ, ಕೌನ್ಸಿಲಿಂಗ್ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾಯಿದ್ರೆ ಜನರ ವಿಶ್ವಾಸ ಹೆಚ್ಚಾಗ್ತದೆ. ಕೆಲಸದಲ್ಲಿ ತೃಪ್ತಿ ಎನ್ನುವಂಥದ್ದು ಸಿಗ್ತದೆ. ಖಾಸಗಿ ಉದ್ಯೋಗದಲ್ಲಿರುವಂಥವ್ರಿಗೆ ಟೀಮ್ ವರ್ಕ್ ಸಪೋರ್ಟ್ ಸಿಗ್ತದೆ. ಅಪ್ರಿಸಿಯೇಷನ್, ನಿಮ್ಮ ಬಗ್ಗೆ ಅಪ್ರಿಸಿಯೇಷನ್ ಬರೋ ಸಾಧ್ಯತೆ ಇರ್ತದೆ. ವ್ಯವಹಾರ ಮಾಡುವಂಥವ್ರಿಗೆ ವಿಶ್ವಾಸ ಮತ್ತು ಜ್ಞಾನದಿಂದ ಲಾಭ ಉಂಟಾಗ್ತದೆ. ಯಾವ್ಯಾವ ಕ್ಷೇತ್ರದಲ್ಲಿ ವ್ಯವಹಾರ ಮಾಡುವಂಥವ್ರಿಗೆ ಲಾಭ ಆಗ್ತದೆ ಎನ್ನುವಂಥದ್ದನ್ನು ನೋಡೋದಾದರೆ, ಜ್ಯೋತಿಷ್ಯ ಕ್ಷೇತ್ರದಲ್ಲಿರ್ಬೋದು, ಕನ್ಸಲ್ಟೇಷನ್ ಕ್ಷೇತ್ರದಲ್ಲಿರ್ಬೋದು, ಶಿಕ್ಷಣ ಕ್ಷೇತ್ರದಲ್ಲಿ ಕೋಚಿಂಗ್ ಕ್ಲಾಸಸ್ ಏನಾದರೂ ಮಾಡ್ತಾಯಿದ್ರೆ, ಆಧ್ಯಾತ್ಮಿಕ ವಸ್ತುಗಳನ್ನು
ಉತ್ಪನ್ನಗಳನ್ನು ಅಥವಾ ಸಲಕರಣೆಗಳನ್ನು ನೀವೇನಾದ್ರೂ ಬಿಸ್ನೆಸ್ ಮಾಡ್ತಾಯಿದ್ರೆ ಅದರಲ್ಲಿ ಲಾಭ ಆಗಬಹುದು. ಆನ್ಲೈನ್ ಬಿಸ್ನೆಸ್ ಮಾಡ್ತಾಯಿದ್ರು ಅದರಲ್ಲೂ ಸಹ ನಿಮಗೆ ಲಾಭ ಆಗೋ ಸಾಧ್ಯತೆಗಳು ಇರ್ತದೆ. ಹಣಕಾಸಿನ ವಿಚಾರದಲ್ಲಿ ಹಳೆಯ ಹಣ ಬರೋ ಅಂಥ ಸೂಚನೆ ಕಾಣಬಹುದು. ರೆಪ್ಯುಟೇಷನ್ ಹೆಚ್ಚಾಗ್ತದೆ, ನಿಮಗೆ ಸಣ್ಣ ಧನ ಲಾಭ ಆಗುವಂಥ ಸಾಧ್ಯತೆ ಇರ್ತದೆ. ರಿಸ್ಕ್ ಇನ್ವೆಸ್ಟ್ಮೆಂಟ್ ಅನ್ನುವಂಥದ್ದು ಬೇಡ. ಭಾವನಾತ್ಮಕವಾಗಿ ಹಣ ವೆಚ್ಚ ಮಾಡುವಂಥದ್ದು ಸಹ ಬೇಡ. ಕುಟುಂಬದಲ್ಲಿ ನೆಮ್ಮದಿ ಎನ್ನುವಂಥದ್ದು ಇರ್ತದೆ. ಹಿರಿಯರ ಆಶೀರ್ವಾದ ಅನ್ನೋಂಥದ್ದು ಲಭ್ಯವಾಗ್ತದೆ. ಆ ಥರ ಸಣ್ಣ ವಿಷಯಕ್ಕೆ ಬೇಸರ ಮಾಡಿಕೊಳ್ಳುವಂಥದ್ದು ಬೇಡ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರದಲೇ ಇರೋ ಹಾಗೆ ನೋಡ್ಕೊಳ್ಬೇಕಾದದ್ದು ನಿಮ್ಮ ಜವಾಬ್ದಾರಿ. ಆರೋಗ್ಯದ ಬಗ್ಗೆ ನಾವು ಚಿಂತನೆ ಮಾಡೋದಾದರೆ ಸ್ವಲ್ಪ ಕಾಲುಗಳಲ್ಲಿ ನೋವು ಬರಬಹುದು, ಸ್ವಲ್ಪ ದಣಿ ಉಂಟಾಗಬಹುದು, ನಿದ್ರೆಯಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗ್ಬೋದು. ಆದ್ದರಿಂದ ಇದನ್ನು ನೀವು ಧ್ಯಾನ ಮತ್ತು ಪ್ರಾಣಾಯಾಮ ಪ್ರಯತ್ನ ಮಾಡಿದ್ರೆ ಉತ್ತಮ ಫಲವನ್ನು ಪಡ್ಕೊಳ್ತೀರಿ. ಈ ದಿನ ನಾವು ಯಾವ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅನ್ನೋಂಥದ್ದು ನೋಡಿದ್ರೆ, ತುರ್ತಾಗಿ ನಿರ್ಧಾರ ತೆಗೆದುಕೊಳ್ಳುವಂಥದ್ದು ಬೇಡ. ವಾಹನ ಚಲನೆಯಲ್ಲಿ ಜಾಗ್ರತೆ ಇರಲಿ. ನೀವೇನಾದರೂ ಡಾಕ್ಯುಮೆಂಟೇಷನ್ ಮಾಡೋದಾದರೆ ಡಾಕ್ಯುಮೆಂಟ್ಗಳನ್ನು ಸರಿಯಾಗಿ ಪರಿಶೀಲನೆ ಮಾಡಿ. ಪರಿಹಾರಕ್ಕೋಸ್ಕರ ಹೆಸರು ಕಾಳನ್ನು ದಾನ ಮಾಡಿ. ಹಸಿರು ವಸ್ತುವನ್ನು ಜೊತೆಯಲ್ಲಿ ಇಟ್ಕೊಂಡಿರಿ. ಈ ದಿನದ ಕಿವಿ ಮಾತು: ತಾಳ್ಮೆ ಮತ್ತು ಜ್ಞಾನ ಸರಿಯಾದ ನಿರ್ಧಾರದಿಂದ ನಡೆದುಕೊಂಡ್ರೆ, ತಾಳ್ಮೆ, ಜ್ಞಾನ ಮತ್ತು ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವಂಥದ್ದು, ಇವು ಮೂರನ್ನು ನಾವು ಒಡಗೂಡಿಸಿದ್ರೆ ನಿಮ್ಮ ಮಾರ್ಗದಲ್ಲಿ ಯಶಸ್ಸು ಅನ್ನುವಂಥದ್ದು ಲಭ್ಯವಾಗ್ತದೆ. ಇದು ನಮಗೆ ಗೌರವ ಮತ್ತು ಲಾಭವನ್ನು ತಂದುಕೊಡ್ತದೆ ಎನ್ನುವಂಥದ್ದನ್ನು ನಾವಿಲ್ಲಿ ತಿಳ್ಕೊಳ್ಬೋದು. ಈ ದಿನ ಭವಿಷ್ಯವನ್ನು ಕೇಳೋದಕ್ಕೋಸ್ಕರ ತಾಳ್ಮೆಯಿಂದ ನಿಮ್ಮ ಸಮಯವನ್ನು ಇಲ್ಲಿ ನೀಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳನ್ನು ತಿಳಿಸ್ತೇನೆ. ನಾಳೆಯ ದಿನ ಭವಿಷ್ಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.